ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾಗುಜ್ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ಏಪ್ರಿಲ್ 1ರಿಂದ 10ನೇ ತಾರೀಕಿನವರೆಗೆ 2025ರ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ನೋಡೋಣ. ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ನಿಮಗೆ ತಿಳಿದಿರೋ ಹಾಗೆ ಇನ್ನು ಒಳ ಮೀಸಲಾತಿ ಬಂದ ನಂತರ ಹಲವಾರು ಹುದ್ದೆಗಳಾಗಿ ಕಾಲ್ಫರ್ ಮಾಡ್ತಾರೆ. ಹಾಗಾಗಿ ಏಪ್ರಿಲ್ನಿಂದ ಕಂಟಿನ್ಯೂಸ್ ಆಗಿ ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ಡಿಸ್ಕಷನ್ ಮಾಡೋಣ. ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೋಡಿ ಸ್ಪರ್ಧಾರ್ಥಿಗಳೇ, ಈಗ ಮುಂದಿನ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳು 100% ಒಳ ಮೀಸಲಾತಿ ಜಾರಿಗೆ ಬಂದೇ ಬರುತ್ತದೆ. ಇದಾದ ನಂತರ ಕಾಲ್ಫರ್ಮ್ ಹಾಕವೆ. ಹಾಗಾಗಿ ಈಗ ಸದ್ಯಕ್ಕೆ NTPC ಮತ್ತು ಗ್ರೂಪ್ ಡಿ ಇರುವ ಕಾರಣ ಒನ್ ಲೈನರ್ ಕರೆಂಟ್ ಅಫೇರ್ಸ್ ತುಂಬ ಉಪಯುಕ್ತ. ಮೊದಲೇ ಕ್ವಶನು, 2025ರ ಮಯನ್ಮಾರ್ ಭೂಕಂಪಕ್ಕೆ ಪ್ರತಿಕ್ರಿಯೆಯಾಗಿ ಭಾರತವು ಇತ್ತೀಚೆಗೆ ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರೇನು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪರೇಷನ್ ಬ್ರಹ್ಮ. ಎಕ್ಸಾಮ್ನಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ, ಮಯನ್ಮಾರ್ನಲ್ಲಿ ಭೂಕಂಪ ಆಯಿತು, ಇದಕ್ಕೆ ಭಾರತದವರು ಯಾವ ಆಪರೇಷನನ್ನು ಕೈಗೊಂಡರೆ ಅಂತ ಕೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪರೇಷನ್ ಬ್ರಹ್ಮ. ದ್ವೈವಾರ್ಷಿಕವಾಗಿ ಬಹುರಾಷ್ಟ್ರೀಯ ವಾಯುವ್ಯಾಯಾಮ ಇನ್ಕೋಚಿಸ್ ಅನ್ನು ಯಾವ ದೇಶ ಆಯೋಜಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಗ್ರೀಸ್. ಇತ್ತೀಚೆಗೆ ಫ್ರೇಮ್ ನ್ಯೂಕ್ಲಿಯರ್ ಚಾಲಿತ ಜಲಾಂತರ್ಗಾಮಿಯನ್ನು ಯಾವ ದೇಶ ಪ್ರಾರಂಭಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ರಷ್ಯಾ. ನೋಡಿ ಸ್ಪರ್ಧಾರ್ಥಿಗಳೇ, ಇವು ಒನ್ ಲೈನರ್ ಕ್ವಶನ್ ಆಗಿರೋಂಥ ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಪ್ಲನೇಷನ್ ಮಾಡಲ್ಲ. ಇವು ಡೈರೆಕ್ಟಾಗಿ ಕ್ವಶನ್ಗಳು ಇದೇ ರೀತಿಯಾಗಿ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಹಾಗಾಗಿ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡಿಲ್ಲ. 6ನೇ ಬಿಮ್ಸ್ಟೆಕ್ ಶೃಂಗಸಭೆಯ ಅತಿಥಿಯ ದೇಶ ಯಾವುದು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಥೈಲ್ಯಾಂಡ್. ಪರಿಸರ 2025ರ ಕುರಿತು ರಾಷ್ಟ್ರೀಯ ಸಮ್ಮೇಳನವು ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನವದೆಹಲಿ. JSW ಇಂಡಿಯನ್ ಓಪನ್ 2025ರ ಸ್ಕ್ವಾಷ್ ಟೂರ್ನಮೆಂಟ್ನ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಅನಾಹತ್ ಸಿಂಗ್ ಅವರು ಯಾರನ್ನು ಸೋಲಿಸಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಹೆಲನ್ ಟ್ಯಾಂಗ್ ಅವರನ್ನು ಸೋಲಿಸಿದ್ದಾರೆ. ಭಾರತವು ಯಾವ ದೇಶದ ಸಹಯೋಗದೊಂದಿಗೆ ಟೈಗರ್ ಟ್ರಂಪ್ ವ್ಯಾಯಾಮವನ್ನು ಆಯೋಜಿಸಲಾಗಿದೆ. ಇದು ನಿಮಗೆ ಹಲವಾರು ರೀತಿ ಹಿಂದಿನ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ USA. ಜುಜ್ಜರ್ ಬಚೌಲಿ ವನ್ಯಜೀವಿ ಅಭಯಾರಣ್ಯವು ಯೋಜನೆಗೆ ಪಂಜಾಬ್ ಸರ್ಕಾರವು ಎಷ್ಟು ಬಜೆಟ್ ಹಂಚಿಕೆಯನ್ನು ನೀಡಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 324 ಕೋಟಿ. ಯಾವ ಜಪಾನಿನ ತಜ್ಞರಿಗೆ ಇತ್ತೀಚೆಗೆ 2025ರ ಅಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮಸಾಕಿ ಕಾಶಿವಾರ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ಅಬೆಲ್ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ ಇವು ಕೂಡ ಪ್ರಶಸ್ತಿಗಳು, ಇಂಪಾರ್ಟೆಂಟ್ ಆದ ಪ್ರಶ್ನೋತ್ತರಗಳು. 2025ರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯನ್ನು ಯಾವ ರಾಜ್ಯ ಆಯೋಜಿಸಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಬಿಹಾರ್. ಇಲ್ಲಿ ಸರಿಯಾದ ಉತ್ತರವಾಗಿದೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು 4 ದಿನಗಳ ಸ್ಕೂಲ್ ಚಲೋ ಹೆಮ್ ಅಭಿಯಾನವನ್ನು ಪ್ರಾರಂಭಿಸಿದೆ. ಇಲ್ಲಿ ಸರಿಯಾದ ಉತ್ತರ ಮಧ್ಯಪ್ರದೇಶ್. 6ನೇ ಬಿಮ್ಸ್ಟೆಕ್ ಶೃಂಗಸಭೆಯ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಯಾವ ದೇಶದಲ್ಲಿ ಗಾರ್ಡ್ ಆಫ್ ಆನರ್ ಪ್ರಶಸ್ತಿಯನ್ನು ನೀಡಿದೆ. ಇಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿಯವರಿಗೆ ಥೈಲ್ಯಾಂಡ್ ದೇಶದವರು ಒಂದು ಗಾರ್ಡರ್ ಆಫ್ ಆನರ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಶೂನ್ಯ ಬಡತನ P4 ನೀತಿಯನ್ನು ಪ್ರಾರಂಭಿಸಿದೆ. ಇಲ್ಲಿ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಇತ್ತೀಚೆಗೆ ಯಾವ ಉತ್ಪನ್ನಕ್ಕೆ ಭೌಗೋಳಿಕ ಸೂಚನೆ ಅಂದರೆ GI ಟ್ಯಾಗನ್ನು ನೀಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಕುಂಭಕೋಣಂ ವೀಳ್ಯದ ಎಲೆ. ಇತ್ತೀಚೆಗೆ IMFನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸಲಹಾ ಮಂಡಳಿಯನ್ನು ಯಾರು ನೇಮಿಸಲಾಗಿದೆ. ಇಲ್ಲಿ ಸರಿಯಾದ ಉತ್ತರ N ಚಂದ್ರಶೇಖರನ್. 2025ರ ಹಣಕಾಸಿನ ಆರೋಗ್ಯ ಸೂಚ್ಯಂಕ FHI ಅಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ. ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಾ. UNCTAD ಜಾಗತಿಕ ಸ್ತನ್ನಬದ್ಧತೆಗಾಗಿ ಗಡಿನಾಡು ತಂತ್ರಜ್ಞಾನಗಳನ್ನು ಸೂಚ್ಯಂಕದಲ್ಲಿ ಭಾರತವು ಪ್ರಸ್ತುತ ಶ್ರೇಯಾಂಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 36. ಇತ್ತೀಚಿನ ಮಾಹಿತಿಯ ಪ್ರಕಾರ ಫೆಬ್ರವರಿ 2025ರ ಹೊತ್ತಿಗೆ ಯಾವ ರಾಜ್ಯವು
ರೈಲ್ವೆ ನಿಲ್ದಾಣಗಳಲ್ಲಿ ಅತಿ ಹೆಚ್ಚು ಸೌರಶಕ್ತಿಯ ಸ್ಥಾಪನೆಯನ್ನು ಹೊಂದುವುದಿದೆ ಅಂತ ಕೇಳಿದರೆ ನೋಡಿ, ಹೈಯೆಸ್ಟ್ ರೈಲ್ವೆ ಸ್ಟೇಷನ್ನಲ್ಲಿ ಸೋಲಾರ್ ಅಳವಡಿಕೆಯನ್ನು ಮಾಡೋದು ರಾಜ್ಯ ಯಾವುದಂದರೆ ರಾಜಸ್ಥಾನ ಆಗಿದೆ. ಗ್ರೇಟ್ ರೆಡ್ ಸ್ವಾರ್ಮ್ ಎಂದು ಕರೆಯಲ್ಪಡುವ ಬೃಹತ್ ಆಂಟಿಸೈಕ್ಲೋನ್ ಚಂಡಮಾರುತವು ಯಾವ ಗ್ರಹಕ್ಕೆ ಸಂಬಂಧಿಸಿದೆ? ಇಲ್ಲಿ ಸರಿಯಾದ ಉತ್ತರ ಗುರುಗ್ರಹ. 2035ರ ಫಿಫಾ ಮಹಿಳಾ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಕಿಂಗ್ಡಮ್. ಇತ್ತೀಚೆಗೆ ಯಾವ ರಾಜ್ಯದ ಸಾಂಪ್ರದಾಯಿಕ ಬುಡಕಟ್ಟು ಕರಕುಶಲ ವಸ್ತುವಾದ ಕನ್ನಡಿಪಾಯಕ್ಕೆ ಭೌಗೋಳಿಕ ಸೂಚ್ಯಂಕ ಅಂದರೆ GI ಟ್ಯಾಗನ್ನು ನೀಡಿದ್ದಾರೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಕೇರಳ. ಕನ್ನಡಿ ಪಾಯಕ್ಕೆ ಅಂತ ನೋಡ್ರಿ. ಸಿಂಥೆಟಿಕ್ ಮಾದಕ ವಸ್ತು ಕಳ್ಳ ಸಾಗಾಣಿಕೆಯಲ್ಲಿನ ಏರಿಕೆಯನ್ನು ಎದುರಿಸಲು ಯಾವ ಭಾರತೀಯ ರಾಜ್ಯವು ಆಂಟಿ ಸಿಂಥೆಟಿಕ್ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಅನ್ನು ಸ್ಥಾಪಿಸಿದೆ? ಇಲ್ಲಿ ಸರಿಯಾದ ಉತ್ತರ ಹರಿಯಾಣ. ಚಂದ್ರಯಾನ 3 ಕಾರ್ಯಾಚರಣೆಯಲ್ಲಿ CHASTA ಉಪಕರಣದ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನು. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ತಾಪಮಾನವನ್ನು ಅಳೆಯಲು ಈ ಉಪಕರಣವನ್ನು ಬಳಕೆ ಮಾಡುತ್ತಾರೆ. ಕೋಚ್ ರಾಜಬೊಂಗ್ಮಿ ಸಮುದಾಯವು ಪ್ರಾಥಮಿಕವಾಗಿ ಭಾರತದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಯೋನಿಯನ್ ದ್ವೀಪಗಳು ಯಾವ ದೇಶದಲ್ಲಿವೆ? ಇದಕ್ಕೆ ಸರಿಯಾದ ಉತ್ತರ ಗ್ರೀಸ್ ದೇಶ. ಇವೆ ನೋಡಿ ದ್ವೀಪಗಳು. ಸುತ್ತಲೂ ಭೂಮಿಯದ್ದು ನಡುವೆ ನೀರಿದ್ದರೆ ಅದನ್ನು ದ್ವೀಪವೆಂದು ಕರೆಯುವರು. ಇತ್ತೀಚೆಗೆ ಯಾವ ದೇಶವು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಮಿತ್ರ ವಿಭೂಷಣವನ್ನು ನೀಡಿ ಗೌರವಿಸಲಾಯಿತು? ಅಂದರೆ ಶ್ರೀಲಂಕಾದ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ ಮಿತ್ರ ವಿಭೂಷಣವನ್ನು ಯಾರಿಗೆ ನೀಡುತ್ತಾರೆ ಅಂದರೆ ನರೇಂದ್ರ ಮೋದಿಯವರಿಗೆ ನೀಡುತ್ತಾರೆ. ಹಂಸ-3 ತರಬೇತಿದಾರರು ವಿಮಾನವನ್ನು ಯಾವ ಸಂಸ್ಥೆ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದ ಉತ್ತರ CSIR ರಾಷ್ಟ್ರೀಯ ಏರೋಸ್ಪೇಸ್ ಲ್ಯಾಬೊರೇಟರೀಸ್. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. 2025ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ 7ನೇ ಆವೃತ್ತಿಯ ಆತಿಥ್ಯ ವಹಿಸುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಿಹಾರ. 2025ರಿಂದ 2027ರ ಅವಧಿಗೆ ವಿಶ್ವಸಂಸ್ಥೆಯ ISIRಗೆ ಯಾವ ದೇಶವನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಭಾರತ. ನೋಡಿ ಸ್ಪರ್ಧಾರ್ಥಿಗಳೇ, 2025ರಿಂದ 2027ರವರೆಗೆ ನೀವು ಈ ಕಾನ್ಸೆಪ್ಟನ್ನು ನೆನಪಿಟ್ಟುಕೊಳ್ಳಬೇಕು. ಫ್ರೆಡ್ ಡ್ಯಾರಿಂಗ್ಟನ್ ಸ್ಟ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಸುದರ್ಶನ್ ಪಟ್ನಾಯಕ್. ಏಪ್ರಿಲ್ 2025ರಲ್ಲಿ ಪೋರ್ಚುಗಲ್ಗೆ ಭೇಟಿಯ ಸಂದರ್ಭದಲ್ಲಿ ಲಿಪ್ಸನ್ ಮೇಯರ್ ಅವರಿಂದ ಸಿಟ್ಕಿ ಆಫ್ ಆನರ್ ಪಡೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ದ್ರೌಪದಿ ಮುರ್ಮು. ಈ ರೀತಿಯಾಗಿ ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಇವರಿಗೆ ಯಾವ ದೇಶದಿಂದ ಅತ್ಯುನ್ನತ ಪ್ರಶಸ್ತಿ ನೀಡಿದೆ, ಆ ಪ್ರಶಸ್ತಿ ಹೆಸರೇನೆಂಬುದನ್ನು ಒಂದೇ ಕಡೆ ಲಿಸ್ಟ್ ಮಾಡಿ ನಾನು ಕಂಟಿನ್ಯೂ ಆಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ಕೋತಾ ಬರ್ತೀನಿ. INS ತರ್ಕಶ ಯಾವ ದೇಶದ ನೌಕಾಪಡೆಯೊಂದಿಗಿನ ಅಡೆನ್ ಕೊಲ್ಲಿಯಲ್ಲಿ ಪ್ಯಾಸೆಕ್ ವ್ಯಾಯಾಮವನ್ನು ನಡೆಸಿತು? ಇದಕ್ಕೆ ಸರಿಯಾದ ಉತ್ತರ ನ್ಯೂಜಿಲೆಂಡ್. ಹರಿಯಾಣ ಸರ್ಕಾರವು ಪೊಲೀಸ್ ಉದ್ಯೋಗಗಳಲ್ಲಿ ಅಗ್ನಿವೀರರಿಗೆ ಎಷ್ಟು ಶೇಕಡಾ ಮೀಸಲಾತಿಯನ್ನು ಘೋಷಿಸಿದೆ? ಅಂದರೆ 20%. ಇದು ಯಾವ ರೀತಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ ನೀವು ಯಾರಾದರೂ ಅಗ್ನಿವೀರ 4 ವರ್ಷವನ್ನು ಮುಗಿಸಿ ಬಂದರೆ ಅಲ್ಲಿ ನೀವು ರಾಜ್ಯ ಸರ್ಕಾರದಲ್ಲಿ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಅವರಿಗೆ 20% ಮೀಸಲಾತಿಯನ್ನು ಕೊಡುವ ಮುಖಾಂತರ ಆಯ್ಕೆ ಮಾಡುತ್ತಾರೆ. ನೋಡಿ ಸ್ಪರ್ಧಾರ್ಥಿಗಳೇ, ಈ ರೀತಿಯಾಗಿ ಕರೆಂಟ್ ಅಫೇರ್ಸ್ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಅದೇ ರೀತಿ ಒಂದೇ ಕಡೆ ನೋಟ್ಸ್ಗಳನ್ನು ಮಾಡ್ಕೋತವ್ರಿ. ಇವು ಕ್ವಶನ್ಗಳು GK ಟುಡೇ ಅಥವಾ ಇತರ ವೆಬ್ಸೈಟ್ಗಳಿಂದ ತೆಗೆದುಕೊಂಡಿರುತ್ತವೆ. ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಇದೇ ರೀತಿ ಬೀಳುವುದ ಕಾರಣ ನಾವು ಯಾವುದೇ ರೀತಿಯ ಎಕ್ಸ್ಪ್ಲನೇಷನನ್ನು ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ 10ನೇ ತಾರೀಕಿನಿಂದ 20ನೇ ತಾರೀಕಿನೊಳಗಿಂದ ವಿಡಿಯೋವನ್ನು ಮಾಡಿ ನಿಮಗೆ ಕೊಡುತ್ತೇನೆ. ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.